ಎಲ್ರಿಗೂ ನಮಸ್ಕಾರ ಗಾಯ್ಸ್. ಮುಂಚೆ ಒಂದು ವೀಡಿಯೋ ಹಾಕಿದ್ನಲ್ಲ ಬೀನ್ಸ್ದು, ಅದು ಇವಾಗ ನೋಡಿ ಸ್ಟೇಜಲ್ಲಿದೆ, ಗಿಡ ಹೊಂಬೋಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಒಂದು 25 ದಿವಸ ಆದಮೇಲೆ ಬೆಳೆ ಯಾವ ಥರ ಬಂದಿದೆ ಅಂತ ಇವಾಗ ನೋಡಿಸ್ತೀನಿ ನೋಡಿ. ಹಂಗೆ ಫಸ್ಟಲ್ಲಿ ಪ್ರಾಸೆಸಲ್ಲಿ ಹೇಳಿದ್ನಲ್ಲ ಯಾವ ಥರ ಇದಾಗಿದೆ ಅಂತ. ಯಾರು ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಹೋಗಿ ಐ ಕಾರ್ಡಲ್ಲಿ ಬರುತ್ತೆ, ಅದನ್ನು ನೋಡ್ಕೊಂಬಂದು ಈ ವಿಡಿಯೋ ನೋಡಿ. ಇಲ್ಲಾಂದರೆ ನಿಮ್ಗೆ ಅರ್ಥ ಆಗೋಲ್ಲ. ಬ್ಯಾಕ್ ಕ್ಯಾಮ್ರಾ ಹಾಕಿ ನೋಡಿಸ್ತೀನಿ ನೋಡಿ ಯಾವ ಥರ ಹೂವೆಲ್ಲ ಇಳುವರಿ ಚೆನ್ನಾಗಿ, ಗಿಡ ಇಳುವರಿ ಯಾವ ಥರ ಬರ್ತಾಯಿದೆ ಅಂತ ಇವಾಗ ಈ ವಿಡಿಯೋದಲ್ಲಿ ನೋಡಿಸ್ತೀನಿ ನೋಡಿ. ನಾವು ಹೂಳಿರೋದು ಬಂದ್ಬಿಟ್ಟು ಕರ್ನಾಟಕ ಬೆಳ್ಳಿ ಮತ್ತು ಇದು ಸುವರ್ಣಪೋಲ ಬೀನ್ಸ್ ಅಂತ 2 ಪೆನ್ಸಿಲ್, ಅದ್ರಾಗೆ ಹೆಸರು ಬೇರೆ ಇಟ್ಟಿದ್ದಾರೆ ಅಷ್ಟೇ. ನೋಡಿಸ್ತೀನಿ ನೋಡಿ ಬ್ಯಾಕ್ ಕ್ಯಾಮ್ರಾ ಹಾಕಿ ಯಾವ ಥರ ಬೆಳೆದಿದೆ ಅಂತ. ನಾವು ಬಂದ್ಬಿಟ್ಟು ಇದಕ್ಕೆ ಗೊಬ್ಬರ ಬಂದ್ಬಿಟ್ಟು 2 ಸಾರಿ ನಾವು ಬಿಟ್ಟಿದ್ದೀವಿ. ನೋಡಿಸ್ತೀನಿ ಯಾವ ಗೊಬ್ಬರ ಬಿಟ್ಟಿದ್ದೀವಿ ಅಂತ. ಹಂಗೆ ನಾವು 3 ಸಾರಿ ನಾವು ಬಿಟ್ಟಿದ್ವಿ. 2 ಸಾರಿ ಬಂದುಬಿಟ್ಟು ಲೂಸ್ ಬಿಟ್ಟಿದ್ವಿ, ಡ್ರಿಪ್ಪಲ್ಲಿ ಬಿಡ್ತಾರೆ ನೋಡಿ ಆ ಥರ ಗೊಬ್ಬರ. ಮತ್ತು ಒಂದು 2 ಸಾರಿ ನೋಡಿ ಇದು ಪರಸ್ ಅಂತ ಈ ಗೊಬ್ಬರನ ಬಿಟ್ಟಿದ್ದ. ಉಲ್ಟಾ ಕಾಣಿಸ್ತಾ ಇದೆ. ತೋಟ ಎಲ್ಲ ಚೆನ್ನಾಗಿದೆ, ಇದೇನೋ ಚೆನ್ನಾಗಿ ಕೆಲಸ ಮಾಡಿದ್ದೆ ಗೊಬ್ಬರ ಅಂತ. ನೋಡಿಸ್ತೀನಿ ಬ್ಯಾಕ್ ಕ್ಯಾಮ್ರಾಕ್ಕೆ ನೋಡಿ. ಇದರ ಪ್ರೈಸ್ ಬಂದುಬಿಟ್ಟು ಒಂದು ಪ್ಯಾಕೆಟ್ಗೆ 150 ರೂಪಾಯಿನ ತಗೊತಾರೆ. ಇದು ಬಂದುಬಿಟ್ಟು 1 kg ಪ್ಯಾಕೆಟು ನೋಡಿ. ಇದು ಬಂದುಬಿಟ್ಟು 1 kg ಪ್ಯಾಕೆಟು ಪ್ರೈಸಲ್ಲಿ ನೋಡಿಸ್ತೀನಿ ನೋಡಿ. ಕ್ಯಾಮ್ರಾಗೆ ಸ್ವಲ್ಪ ಉಲ್ಟಾ ಕಾಣಿಸ್ತಾ ಇರ್ಬೋದು. ಆ ಫೋಟೋ ಹಿಡ್ದು ಸೈಡಲ್ಲಿ ಹಾಕ್ತೀನಿ ನೋಡಿ. 150 ರೂಪಾಯಿನ ಪ್ಯಾಕೆಟು. ಬಂದುಬಿಟ್ಟು ಅಂತ ಒಂದು 3/4 ಎಕರೆ ಹೂಳಿರೋದು. ಒಂದು 4 kg ಒಂದು ಸಾರಿ, 2 ಸಾರಿ 8 kg 2 ಸಾರಿ ಬಿಟ್ಟಿದ್ದೀವಿ. ಅದಕ್ಕೆ ಮುಂಚೆ ಸಾರಿ 3 kg 6 kg ಹಂಗೆ ಬಿಟ್ಟಿದ್ದೀವಿ. ಟೋಟಲ್ ಬಂದುಬಿಟ್ಟು ಎಲ್ಲ ಒಂದು 12 kg ಗೊಬ್ಬರ ಆ ಥರ ಬಿಟ್ಟಿದ್ದೀವಿ ಇವಾಗ ಸದ್ಯಕ್ಕೆ. ಇವಾಗ ಗಿಡ ನೋಡಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ನೀವು ಉಳಿರೋ ಗಿಡಕ್ಕೂ ನಾವು ಮಾಡಿರೋ ಗಿಡ ಯಾವ ಥರ, ಏನಾದರೂ ಗಿಡಗೇನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಹೇಳಿ. ನಮಗೇನು ಹಂಗಂತ ಅನ್ನಿಸ್ತಾ ಇಲ್ಲ ಗಿಡ ನೋಡ್ತಾ ಇದ್ದರೆ. ಬ್ಯಾಕ್ ಕ್ಯಾಮ್ರಾ ಹಾಕಿ ನೋಡಿಸ್ತೀನಿ ನೋಡಿ ಇವಾಗ. ನೋಡಿ ತೋಟ ಬಂದ್ಬಿಟ್ಟು ಈ ಥರ ಇದೆ ಔಟ್ಲುಕ್. ಒಳಗಡೆ ತೋಟ ಒಳಗಡೆ ಹೋಗಿ ನೋಡಿಸ್ತೀನಿ ನೋಡಿ. ಗಿಡ ಅಂತೂ ಚೆನ್ನಾಗಿದೆ. ಇವಾಗ ಎಲ್ಲ ಮೊಗ್ಗು ಬಿಡ್ತಾಯಿದೆ ನೋಡಿ. ಇವಾಗೆಲ್ಲ ಮೊಗ್ಗು ಕೆಳಗಡೆ ಬಂದು ಹೂವು ಏನೋ ಬಿಡ್ತಾಯಿದೆ ನೋಡಿ. ಈ ಥರ ಇದೆ ಹೂವು, ಒಳಗಡೆ ಎಲ್ಲ ಫುಲ್ ಹೂವು ನೋಡಿ ಗೈಸ್. ಈ ಥರ ಇದೆ. ಹಂಗೆ ಶಾಂಪಲ್ ಕೈ ಕೀಳುವಾಗ ವೀಡಿಯೋ ಮಾಡಾಕ್ತೀನಿ ನೋಡಿ ಗೈಸ್. ಎಲ್ರಿಗೂ ನಮಸ್ಕಾರ. ಇದ್ರ ಮುಂಚೆ ವೀಡಿಯೋ ಮಾಡಿದ್ನಲ್ಲ, ಇವಾಗ ಒಂದು 15 ದಿವಸ ಆದಮೇಲೆ ಶಾಂಪಲ್ ಬರೋಕ್ಕೆ ರೆಡಿ ಆಗಿದೆ. ಯಾವ ಥರ ಇದೆ ಕಾಯಿ ಅಂತ ಇವಾಗ ನೋಡಿಸ್ತೀನಿ ನೋಡಿ. ಯಾವ ಥರ ಇದು ಕರ್ನಾಟಕ ಬೆಳ್ಳಿ ಸುವರ್ಣಪೋಲ ಬೀನ್ಸ್ ಅಂತ ಹೂಳಿರೋದು 2 ನೋಡಿಸ್ತೀನಿ. ಅರ್ಧ ಹೂಳಿದ್ದೀವಿ ಒಂದೇ ತೋಟದಲ್ಲಿ. ಇದು ಚೆನ್ನಾಗಿ ಇಳುವರಿ ಕೊಟ್ಟಿದೆ. ಇದು ಚಾಲು ನೋಡಿ ಇವಾಗ ಈ ವಿಡಿಯೋದಲ್ಲಿ ನೋಡಿ ಗೈಸ್. ಇವಾಗ ನೋಡ್ತಾ ಇರೋದು ಬಂದ್ಬಿಟ್ಟು ಕರ್ನಾಟಕ ಬೆಳ್ಳಿ ಸೀಡ್ಸ್ ಅಂತ. ನೋಡಿ ಯಾವ ಥರ ಹೂವೆಲ್ಲ ಚೆನ್ನಾಗಿ ಬಿಟ್ಟಿದೆ, ಇಳುವರಿನೂ ಚೆನ್ನಾಗಿ ಕೊಡುತ್ತೆ ಇದು. ಇವಾಗ ಗಿಡ ಹತ್ರ ಹೋಗಿ ನೋಡಿಸ್ತೀನಿ ನೋಡಿ. ಇದು ಆಪೋಸಿಟ್ ಬರ್ತಾರೆ ಬಂದ್ಬಿಟ್ಟು ಇದು ಸುವರ್ಣಪೋಲ ಬೀನ್ಸ್ ಅಂತ ಇದು ಈ ಸೈಡು. ನೋಡಿಸ್ತೀನಿ ನೋಡಿ ಯಾವ ಥರ ಇದು ಬಂದಿದೆ ಅಂತ ಇವಾಗ. ಇದು ಬಂದ್ಬಿಟ್ಟು ಇದು ಸುವರ್ಣಪೋಲ ಬೀನ್ಸ್ ಅಂತ ಇವಾಗ ನೋಡಿಸ್ತಾ ಇದ್ದೀನಿ ನೋಡಿ. ಇದು ಸ್ವಲ್ಪ ಇಳುವರಿ ಎಲ್ಲ ಸ್ವಲ್ಪ ಕಡಿಮೆ ಕೊಟ್ಟಿರೋದು, ಆದರೂ ಬಿಟ್ಟಿದ್ದು ಏನು ಅಷ್ಟೊಂದು ಇದು ಕರ್ನಾಟಕ ಬೆಳ್ಳಿ ಬೀನ್ಸ್ಗಿಂತೂ ಕಡಿಮೆನೇ ಇದು ಬಿಟ್ಟಿರೋದು. ನೋಡ್ತಾ ಇದ್ದಾರೆ ನೋಡಿ ಇವಾಗ ಯಾವ ಥರ ಬಿಟ್ಟಿದೆ ಅಂತ. ತೋಟ ಏನೋ ಚೆನ್ನಾಗಾಗಿದೆ. ಇವಾಗ ಮಂಚು ಬಿತ್ತು, ಸ್ವಲ್ಪ ರೋಗ ಗೀಗ ಎಲ್ಲ ಬಂದಿದೆ. ಇದು ಹೋಲ್ ಬಿದ್ದುಬಿಟ್ಟಿದೆ ಎಲೆ ಮೇಲೆಲ್ಲ. ಅದು ಮಂಜು ಜಾಸ್ತಿ ಆಗಿ ಅದರಿಂದ ಸ್ಪ್ರೇ ಹೊಡೆದಿದ್ದೀವಿ ಇವಾಗ. ಇದು ಇವಾಗ ನೋಡಿಸ್ತಾ ಇರೋದು ಬಂದ್ಬಿಟ್ಟು ಕರ್ನಾಟಕ ಬೆಳ್ಳಿ ಅಂತ. ನೋಡಿಸ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ. ಕರ್ನಾಟಕ ಬೆಳ್ಳಿ ಸೀಡ್ಸು ಅವಾಗೇ ನೋಡಿಸಿದ್ದೆ, ಅದು ಅಷ್ಟೊಂದು ಇದರಲ್ಲ. ಇವಾಗ ನೋಡಿಸ್ತೀನಿ ನೋಡಿ ಕ್ಲಿಯರಾಗಿ. ಕಾಯಿ ಚೆನ್ನಾಗಿ ಬಿಟ್ಟಿದೆ ಇದು ಕರ್ನಾಟಕ ಬೆಳ್ಳಿ ಅಂತ. ನಾವು ಬೋರ್ ಬಂದ್ಬಿಟ್ಟು ಅದು 784 ಅಡಿಯನ್ನು ಹಾಕಿರೋದು. ಎಲ್ಲ ಪ್ರೈಸೆಲ್ಲ ಬಂದು ಒಂದು 1,30,000 ಆಯಿತು. ಸ್ಟಾರ್ಟಿಂಗ್ ಕೊರೋನಾ ಬಂದು ನೋಡು ಅವಾಗ ಹಾಕಿದ್ದಿದ್ದೆ ಬೋರು ಇವಾಗ ನೋಡಿಸ್ತಾ ಇದ್ದೀನಿ ನೋಡಿ. ಇದು ಕರ್ನಾಟಕ ಬೆಳ್ಳಿ ಬೀನ್ಸ್ ಅಂತ. ಕಾಯಿ ಇಳುವರಿ ಅಂತೂ ಸೂಪರಾಗಿ ಬಿಟ್ಟಿದೆ, ನೀವು ನೋಡ್ತಾ ಇರ್ಬೋದು.
ಅದ್ರಿಗಿಂತ ಇದು 2 ಪಟ್ಟು ಮೇಲು ಸುವರ್ಣ ಪೋಲೋ ಬೀನ್ಸ್ಗಿಂತ ಸೂಪರಾಗಿ ಬಿಟ್ಟಿದೆ ಇಳುವರಿ. ನೀವು ನೋಡ್ತಾ ಇದ್ದೀರಾ ನೋಡಿ, ಒಂದು ಇದಕ್ಕೆ ಒಂದು 7-8 ಕಾಯಿ ಆ ಥರ ಬಿಟ್ಟಿದೆ ಒಂದು ರೆಂಬೆಗೆ. ನೋಡಿ ಯಾವ ಥರ ಎಲೆ ಎಲ್ಲ ಕ್ಲೀನಾಗಿದೆ, ಏನೂ ರೋಗ ಇಲ್ಲ. ಸ್ವಲ್ಪ ಹೂವು ನೀವು ನೋಡ್ಕೊಬೇಕು, ಹೂವಲ್ಲಿ ಸ್ವಲ್ಪ ಹುಳುವೆಲ್ಲ ಬಿದ್ದಿರುತ್ತೆ, ಅದನ್ನು ಸ್ವಲ್ಪ ಕ್ಲೀನಾಗಿ ನೋಡ್ಕೊಬೇಕು. ನೋಡಿ ಹುಳು ಬಿದ್ದು ನೋಡಿ ಯಾವ ಥರ ಹೋಗಿದೆ ಅಂತ. ಅದು ಒಳಗಡೆ ಸಣ್ಣದು ಹುಳು ಇರುತ್ತೆ, ನಮ್ಗೆ ಗೊತ್ತಾಗಲ್ಲ. ಅದು ಒಂದು ಇದು ಸ್ಪ್ರೇ ಮಾಡೋದು ಬಂದ್ಬಿಟ್ಟು ನೀವು ನೈಟ್ ಹೊತ್ತಲ್ಲಿ ಸ್ಪ್ರೇ ಮಾಡಬೇಕು, ಇಲ್ಲಾಂದರೆ ಅದು ಹುಳು ಒಳಗಡೆ ಇರುತ್ತೆ. ಹೂವನ್ನು ಮೇಯಕ್ಕೆ ಬರುತ್ತೆ, ಅವಾಗ ಸ್ಪ್ರೇ ಮಾಡಿದ್ರೆ ಅದು ಸುತ್ತೋಗುತ್ತೆ ಹೂವು ಆಚೆಗೆ ಬಂದು. ಕೆಳಗಡೆಯಿಂದ ಮೇಲೆವರೆಗೂ ಇದು ಕಾಯಿ ಚೆನ್ನಾಗಿ ಬಿಟ್ಟಿದೆ. ಇದು ಬಂದುಬಿಟ್ಟು ಕರ್ನಾಟಕ ಬೆಳ್ಳಿ ಅಂತ ನೋಡಿ. ನಾನು ಹೇಳಿದ್ನಲ್ಲ ಟೊಮೆಟೊ ಗಿಡ ಅದರಲ್ಲೇ ಹೂಳಿರೋದಂತ. ಬೆಳೆ ನೋಡಿ ಸೂಪರಾಗಿ ಆಗಿದೆ, ಏನೋ ಇದು ಡ್ಯಾಮೇಜ್ ಆಗ್ದಿರ ಎಲ್ಲ. ನೋಡಿ ಏನಂದರೆ ಇದು ಸ್ವಲ್ಪ ಬೆಳೆ ಉಳ್ತೀವಲ್ಲ, ಅದರಲ್ಲೊಂದು 100% ಆಗಿಲ್ಲ ಅಂದ್ರೂ ಒಂದು 80% ಆದರೂ ಆಗುತ್ತೆ. ಇದು ನೋಡ್ತಾ ಇದ್ದೀರಲ್ಲ ತೋಟ ನೋಡಿ ಈ ಥರ ಇದೆ. ಇದು ನಾವು ಬಂದ್ಬಿಟ್ಟು ಸ್ಪ್ರೇ ಯಾವ ಥರ ಹೊಡಿತೀರ ಅಂದರೆ, ಒಂದು ಈವ್ನಿಂಗ್ ಒಂದು 4:30 ಆ ಟೈಮಲ್ಲಿ ಹೊಡಿಯೋದು ನಾವು ಸ್ಪ್ರೇ. ಯಾಕಂತ ಕೇಳಿದರೆ, ನೀವು ಹುಳು ಬರೋದು ಬಂದ್ಬಿಟ್ಟು ಆವಾಗಲೇ ಆಚೆ ಮೇಯೋದಕ್ಕೆ ಸೈಲೆಂಟಾಗಿರೋವಾಗ ಅವಾಗ ಹೊಡೆದ್ಬಿಟ್ರೆ ಅದು ಬೆಳಗ್ಗೆ ಎದ್ದಿದ ತಕ್ಷಣ ಮೇಯಕ್ಕೆ ಬರುತ್ತೆ. ಅವಾಗ ಅದು ಸ್ಪ್ರೇ ಹೊಡ್ತಿರ್ತಾರಲ್ಲ, ಮುದ್ದೆಲ್ಲ ರಿಯಾಕ್ಷನ್ ಕೊಟ್ಟು ಅದು ಸತ್ತೋಗುತ್ತೆ. ಮತ್ತು ಇದು ಸ್ಮೆಲ್ಗೂ ಸಾಯುತ್ತೆ ಅದು ಒಳಗಡೆ ಇದ್ದರೆ. ಅದರಿಂದ ನಾವು ಸಾಯಂಕಾಲ ಟೈಮ್ ಹೊಡೆಯೋದು ಹುಳಿಗೆ ಮುದ್ದು. ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಬಂದ್ಬಿಟ್ಟು 2.5 ತಿಂಗಳಾದಮೇಲೆ ಪೇಷನ್ಸಿಂದ ಕಾದು ರೆಕಾರ್ಡ್ ಮಾಡಿರೋದು. ಇವಾಗ ನೋಡ್ತಾ ಇದ್ದೀವಿ ನೋಡಿ, ಶಾಂಪಲ್ ಬಂದಿದ್ದೆಲ್ಲ ಸೇರಿದ್ರೂ ಒಂದು 5 ಕ್ವಿಂಟಾಲ್ ಬರುತ್ತೆ. ಕ್ವಿಂಟಾಲ್ ಬಂದು 100 kg. 5 ಕ್ವಿಂಟಾಲ್ಗೆ ಎಷ್ಟಾಗುತ್ತೆ? 5,500 ಆಗುತ್ತೆ. ಅದರಲ್ಲಿ ಕಮಿಷನ್ ಬೆಳಗ್ಗೆಲ್ಲ ಹೋಗಿ ನಮಗೊಂದು 4,500 ಆ ಥರ ಬರುತ್ತೆ. ಮತ್ತು ಕೂಲಿ ಖರ್ಚು ಎಲ್ಲ ಲೆಕ್ಕ ಹಾಕಿದ್ರೆ ನಮಗೊಂದು 10,000 ಮೇಲೆ ಲಾಸ್ ಆಗಿದೆ. ಅದರಿಂದ ನಮಗೆ ಇವಾಗ ಲಾಸ್ ಆಗಿರೋದು ತೋಟ. ಪೇಷನ್ಸಿಂದ ಕಾದು ವೀಡಿಯೋ ಮಾಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಒಂದರಲ್ಲಿ ಹೋದರೆ ಒಂದರಲ್ಲಿ ಬರುತ್ತೆ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಾವು ಮಾಡ್ತಾನೆ ಇರ್ತೀವಿ. ಇನ್ನು ಬೆಳೆ ಆದ ತೋಟಗಳೆಲ್ಲ ಇದೆ ಬೇರೆ ಡಿಫ್ರೆಂಟ್ ಅವೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಬಾಯ್.